ಸಿಲಿಕಾನ್ ಸಿಟಿಯಲ್ಲಿ ಮುಗಿಯದ ರೋಡ್ ರೇಜ್ ಕೇಸ್ಗಳು. ಹಾರ್ನ್ ಹೊಡೆದ ಬಗ್ಗೆ ಕೇಳಿದ್ದಕ್ಕೆ ಕಾರು ಅಡ್ಡಗಟ್ಟಿ ಆವಾಜ್ ಹಾಕಿದ್ದಾರೆ. ಕಾರು ಡ್ರೈವರ್ಗೆ ಆವಾಜ್ ಹಾಕಿರೋ ಆಟೋ ಚಾಲಕ. ಕಾರು ಡ್ರೈವರ್ಗೆ ಆವಾಜ್ ಹಾಕಿರುವಂತ ಆಟೋ ಚಾಲಕ ಭಯಾನೇ ಇಲ್ಲ. ಏನೊಂದು ಹಾರ್ನ್ ಹೊಡೆದಿದ್ದಕ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ಅವ್ನು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಆಟೋ ಅಡ್ಡಗಟ್ಟಿ ಯಾರು ಏನು ಹೇಳಂಗೆ ಇಲ್ವಾ? ಹಾಗಾದ್ರೆ ಇವ್ರಿಗೆ ರೋಡಲ್ಲಿ ದೊಡ್ಡ ಕಿರಿಕ್ ಮಾಡಿದ್ದಾರೆ. ಮಧ್ಯದ ಬೆರಳು ತೋರಿಸಿ ಅಸಹ್ಯವಾಗಿ ನಿಂದನೆ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಆಗಿರುವಂತ ಘಟನೆ ಇದು. ಇಂಥ ಕೇಸ್ಗಳು ಪ್ರತಿನಿತ್ಯವೂ ಕೂಡ ಆಗ್ತಾನೆ ಇದೆ. ಭಯಾನೇ ಇಲ್ವಾ ಹಾಗಾದ್ರೆ ಪೊಲೀಸ್ನವರದ್ದು ಇವರಿಗೆ? ಹಾರ್ನ್ ಹೊಡೆದಿದ್ದಕ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿಯಾಗಿ ಆವಾಜ್ ಹಾಕಿರೋದು ಆಟೋ ಚಾಲಕ. ಅದು ಕೂಡ ರೋಡ್ನಲ್ಲಿ ದೊಡ್ಡ ಕಿರಿಕ್ ಆಗಿದೆ. ಮಧ್ಯದ ಬೆರಳು ತೋರಿಸಿ ಅಸಹ್ಯವಾಗಿ ನಿಂದನೆ ಮಾಡಲಾಗಿದೆ. ಜೆಪಿ ನಗರದ 8ನೇ ಹಂತದ 80 ಫೀಟ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. 2 ದಿನದ ಹಿಂದೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಯುವಕರು ತುಂಬಿದ್ದ ಆಟೋ ಕುಡಿದು ಚಾಲನೆ ಮಾಡ್ತಾ ಇದ್ದ ಅನುಮಾನ ವ್ಯಕ್ತವಾಗ್ತಾ ಇದೆ. ಕೂಡಲೇ ಹೊಯ್ಸಳಗೆ ಕರೆ ಮಾಡಿದ್ದಾರೆ ಕಾರು ಚಾಲಕ. ಪೊಲೀಸರ ಭಯದಿಂದ ಆ ಯುವಕರ ಗುಂಪು ಕಾಲ್ಕಿತ್ತಿತ್ತು. ಇಲ್ಲ ಅಂತಂದ್ರೆ ಹೊಡೆದು ಬಿಡೋರೇನೋ ಮೇಬಿ. ಕೋಣನಕುಂಟೆ ಪೊಲೀಸರಿಗೆ ಚಾಲಕ ಮಾಹಿತಿಯನ್ನ ಮುಟ್ಟಿಸಿದ್ದಾರೆ. ಕೆರೆಕ್ ಆಟೋ ಡ್ರೈವರ್ನ ಪತ್ತೆ ಹಚ್ಚಿ ಪೊಲೀಸರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಮ್ಮೆ ಹಿಂಗೆ ಮಾಡಲೇಬಾರದು ಇವರು. ಹಂಗೆ ಮಾಡ್ಬೇಕು ಅವ್ರಿಗೆ. ಇಲ್ಲ ಅಂತ ಅಂದರೆ ಇದು ದಿನನಿತ್ಯ ಅವ್ರದ್ದು ಕೆಲಸನೇ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಪಾಪ ಒಳ್ಳೆ ಆಟೋ ಚಾಲಕರು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಕೆಲವೊಂದಿಷ್ಟು ಜನ ಇದ್ದಾರೆ ಇತ್ತೀಚಿನ ದಿನಗಳಲ್ಲಂತೂ ಮಿತಿ ಮೀರ್ತಾ ಇದ್ದಾರೆ. ಅವರಂತೂ ಪ್ರಯಾಣಿಕರ ಜೊತೆನೇ ಜಗಳ ಮಾಡ್ತಾರೆ, ಪ್ಯಾಸೆಂಜರ್ಗಳ ಜೊತೆಗೆ. ಒಂದು ಹಾರ್ನ್ ಹೊಡೆದಿದ್ದಕ್ಕೆ ಸಿಲ್ಲಿ ಮ್ಯಾಟರ್. ದುಡ್ಡು ತಿನ್ನೋದು, ಆರಾಮಾಗಿ ಜೀವನ ಮಾಡೋದು ಇದಿರಬೇಕು. ಅದನ್ನು ಬಿಟ್ಟರೆ ಬರೀ ಜಗಳ, ಹೊಡೆದಾಟ, ಸಿಲ್ಲಿ ಮ್ಯಾಟ್ರಿಗೆ ಅಲ್ಲಿ ರೋಡ್ನಲ್ಲಿ ಅಡ್ಡಗಟ್ಟಿ ಕೆಟ್ಟದಾಗ ಬೈಯೋದು, ಮಧ್ಯದ ಬೆರಳನ್ನು ತೋರಿಸೋದು, ಅಸಹ್ಯವಾಗಿ ಮಾತಾಡೋದು. ಯಾರ್ರೀ ಸಹಿಸ್ತಾರೆ ಇದನ್ನೆಲ್ಲ? ಜೆಪಿ ನಗರದ 8ನೇ ಹಂತದ 80 ಫೀಟ್ ರಸ್ತೆಯಲ್ಲಿ ಆಗಿರುವಂಥ ಘಟನೆ. 2 ದಿನದ ಹಿಂದೆ ನಡೆದಿತ್ತಂತೆ ಈ ಘಟನೆ. ತಡವಾಗಿ ಬೆಳಕಿಗೆ ಬಂದಿದೆ. ಯುವಕರು ತುಂಬಿದ್ದಂಥ ಆಟೋ ಕುಡಿದು ಚಾಲನೆ ಮಾಡ್ತಾ ಇದ್ರು ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ನೋಡಿ ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಕಾರು ಮುಂದೆ ಆಟೋ ಸ್ಟಾಪ್ ಮಾಡ್ತಾನೆ. ಗಾಡಿನ ಅಲ್ಲಿ ನಿಂತ್ಕೊಂಡಿದ್ದಾನೆ. ಹಾಕೊಂಡು ಹೇಳ್ತೀನಿ ನನಗೆ. ಹಾರ್ ನೋಡಿದ್ರೆ ಯಾಕೆ ತೆಗಿಲ್ಲ ಜಾಗ ಗಾಡಿನ? ಅಲ್ಲಿ ನಿಂತ್ಕೊಂಡಿದ್ದಾನೆ. ಹಾಕೊಂಡು ಹೇಳ್ತೀನಿ ನನಗೆ. ಹಾರ್ ನೋಡಿದ್ರೆ ಯಾಕೆ ತೆಗಿಲ್ಲ ಜಾಗ ಗಾಡಿನ? ಅಲ್ಲಿ ನಿಂತ್ಕೊಂಡಿದ್ದಾನೆ. ಹಾಕೊಂಡು ಹೇಳ್ತೀನಿ ನನಗೆ. ಹಾರ್ ನೋಡಿದ್ರೆ ಯಾಕೆ ತೆಗಿಲ್ಲ ಜಾಗ ಗಾಡಿನ?